ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಷೇರು ಮಾರುಕಟ್ಟೆ ಕುಸಿತ, ರೂಪಾಯಿ ಮೌಲ್ಯ ಇಳಿಕೆ ಕಂಡಿದೆ. ಕನಿಷ್ಠ 500 ಪಾಯಿಂಟ್ನಿಂದ ದಿನದ ಆರಂಭ. ದಿನದ ಆರಂಭಕ್ಕೂ ಮುನ್ನ 1300 ಪಾಯಿಂಟ್ಸ್ ಇತ್ತು. ದಿನದ ಆರಂಭದಲ್ಲಿ 500 ಪಾಯಿಂಟ್ಸ್ಗೆ ಕುಸಿತ. ಇದು ರಾತ್ರಿ ಹಗಲು ವ್ಯತ್ಯಾಸಗಳನ್ನು ತೋರಿಸ್ತಾ ಇದೆ. $1ಗೆ 85.83 ರೂಪಾಯಿಗೆ ಕುಸಿತ ಕಂಡಿದೆ. ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ, ಅಲ್ಲಿನ GDP ನೆಲಕಚ್ಚಿ ಹೋಗಿದೆ. ಕನಿಷ್ಠ 500 ಪಾಯಿಂಟ್ನಿಂದ ದಿನದ ಆರಂಭ ಆಗ್ತಾ ಇತ್ತು. ಆದರೆ ಈಗ ದಿನದ ಆರಂಭಕ್ಕೂ ಮುನ್ನ 1300 ಪಾಯಿಂಟ್ಸ್ ಇತ್ತು. ಆದರೆ ದಿನದ ಆರಂಭದಲ್ಲಿ 500 ಪಾಯಿಂಟ್ಸ್ಗೆ ಕುಸಿತ. $1ಗೆ 85.83 ರೂಪಾಯಿಗೆ ಕುಸಿತ. ಹಿಂಗೆ ಹೋದರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ತೊಡೆ ಕೈಕಾಲುಗಳನ್ನು ಕಚ್ಕೊಂಡು ಆಹಾರ ಸೇವಿಸಬೇಕಾಗಿ ಬರುತ್ತೆ ಪಾಕಿಸ್ತಾನಕ್ಕೆ. ಷೇರು ಮಾರುಕಟ್ಟೆ ಕುಸಿತ, ರೂಪಾಯಿ ಮೌಲ್ಯ ಇಳಿಕೆ. ಇದು ಪಾಕಿಸ್ತಾನ ಎಂದು ನಿರೀಕ್ಷೆ ಮಾಡದಂತಹ ಮಟ್ಟಿಗೆ ಪಾಕಿಸ್ತಾನದ ಸ್ಥಿತಿ ಇವತ್ತು ಬಂದು ತಲುಪಿದೆ. ಪಾಕಿಸ್ತಾನದ ಸ್ಥಿತಿ ನಿಜಕ್ಕೂ ಕೂಡ ಅಯೋಮಯವಾಗಿದೆ. ಎಲ್ಲಿ ಯಾವಾಗ ಏನಾಗುತ್ತೆ ಎನ್ನುವಂಥ ಆತಂಕದಲ್ಲಿ ಪಾಕಿಸ್ತಾನ, ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಇವತ್ತು ಈ ಪರಿಸ್ಥಿತಿ, ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿತವನ್ನು ಕಂಡಿರುವಂತಹದ್ದು. ಷೇರು ಮಾರುಕಟ್ಟೆ ಕುಸಿತ, ರೂಪಾಯಿ ಮೌಲ್ಯ ಇಳಿಕೆ. ಸೊ ಹಿಂಗೆ ಹೋದರೆ ಪಾಕಿಸ್ತಾನದ ಕತೆ ಏನು? ಪಾಕಿಸ್ತಾನದ ಎಂಟೈರ್ GDPಯ ಕತೆ ಏನು? ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಏನಾಗಿದೆ? ಪಾಕಿಸ್ತಾನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣಗಳು ಸೃಷ್ಟಿಯಾಗಿದೆ. ಪಾಕಿಸ್ತಾನ ನಮ್ಮನ್ನು ಮುಟ್ಟಿದ ಜಾಗಗಳೆಲ್ಲವೂ ಕೂಡ ಸರ್ವನಾಶ. ಇವತ್ತು ಭೂಪಟದಲ್ಲಿ ನಿಮಗೆ ಹಳೆಯ ಪಾಕಿಸ್ತಾನವನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಆ ಮ್ಯಾಪನ್ನು ಭಾರತ ನಿನ್ನೆ ರಾತ್ರಿಯೇ ಬದಲಿಸಿ ಬಿಟ್ಟಿದೆ.